ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆಗಳು ಕೇವಲ ಮೀಸಲಾತಿಯ ವಿರುದ್ಧವಾಗಿ ನಡೆಯುತ್ತಿರುವಂತಹ ಪ್ರತಿಭಟನೆಗಳ ರೀತಿಯಾಗಿ ಕಾಣಿಸ್ತಾ ಇಲ್ಲ. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆಗಳು ಕೇವಲ ಮೀಸಲಾತಿಯ ವಿರುದ್ಧವಾಗಿಯೇ ನಡೆಯುತ್ತಿರುವಂತಹ ಪ್ರತಿಭಟನೆಗಳೇ ಆಗಿದ್ದಿದ್ದರೆ ದೇಶದ ಪ್ರಧಾನಿ ರಾಜೀನಾಮೆಯನ್ನು ನೀಡಿ ದೇಶವನ್ನು ತೊರೆದ ನಂತರ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವಂತಹ ಎಲ್ಲ ಪ್ರತಿಭಟನೆಗಳು ಸಂಪೂರ್ಣವಾಗಿ ನಿಲ್ಲಬೇಕಾಗಿತ್ತು. ಆದರೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವಂತಹ ಎಲ್ಲ ಪ್ರತಿಭಟನೆಗಳು ಹಿಂದೂಗಳ ವಿರುದ್ಧವಾಗಿ, ಹಿಂದೂ ದೇವಾಲಯಗಳ ವಿರುದ್ಧವಾಗಿ, ಹಿಂದೂಗಳ ಆಸ್ತಿಪಾಸ್ತಿಗಳ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾವೆ ಅಂತಂದರೆ ಎಲ್ಲರೂ ಒಮ್ಮೆ ಯೋಚನೆಯನ್ನು ಮಾಡಲೇಬೇಕಾಗುತ್ತೆ. ಆಲ್ ಐಸ್ ಆನ್ ರಫಾ, ಆಲ್ ಐಸ್ ಆನ್ ಪ್ಯಾಲೆಸ್ಟೈನ್, ಆಲ್ ಐಸ್ ಆನ್ ಗಾಜಾ ಅಂತ ಬೊಬ್ಬೆನ ಹೊಡೆದಂತಹ ಈ ಬಾಲಿವುಡ್ ಬಾಡಿಗಳೆಲ್ಲ ಅದೆಲ್ಲಿ ಸತ್ತೋಗಿದ್ದಾವೆ ಅಂತ ಯೋಚನೆಯನ್ನು ಮಾಡ್ತಾಯಿದ್ದೀನಿ. ಅದು ಯಾವುದೋ ಮಾನವ ಹಕ್ಕುಗಳ ಆಯೋಗ ಅಂತಿದೆಯಂತೆ. ಆ ಆಯೋಗ ಅನ್ನುವಂತಹದ್ದು ಮಲಗಿದ್ಯಾ, ಕೂತಿದ್ಯಾ, ಓಡ್ತಿದ್ಯಾ, ಅದು ಯಾವ ದೇಶದಲ್ಲಿದೆ ಅಂತ ನನಗೆ ಇನ್ನೂ ಸಹ ಅರ್ಥವಾಗ್ತಾ ಇಲ್ಲ. ಹಿಂದೂಗಳು ಯಾವಾಗಲೂ ದ್ವೇಷ 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 ಅಂತಿರ್ತಾರೆ ಅಂತ ಹೇಳಿಕೆಯನ್ನು ನೀಡಿದಂತಹ ನಮ್ಮ ರಾಹುಲ್ ಗಾಂಧಿಯವರು ಹಿಂದೂಗಳ ಪರವಾಗಿ ಅದು ಯಾವ ಹೇಳಿಕೆಯನ್ನು ನೀಡ್ತಾರೆ ಅಂತ ನಾನು ಇಂದಿಗೂ ಸಹ ಕಾಯುತ್ತಾ ಕುಳಿತುಕೊಂಡಿದ್ದೀನಿ. ಸುಮ್ಮನೆ ಹಾಗೆ ಯೋಚನೆಯನ್ನು ಮಾಡಿ, ಭಾರತದಲ್ಲಿರುವಂಥ ಅಲ್ಪಸಂಖ್ಯಾತರ ಮೇಲೆ ಏನಾದ್ರೂ ದಾಳಿ ನಡೀತು ಅಂತಂದರೆ ತುಂಬ ದೇಶಗಳು ಅವರ ಪರವಾಗಿ ಬಂದು ನಿಂತ್ಕೊಳ್ತವೆ, ಅವರ ಪರವಾಗಿ ಹೇಳಿಕೆಯನ್ನು ನೀಡ್ತವೆ. ಎಷ್ಟೋ ಜನ ದೇಶದ ಪ್ರಧಾನಿಗಳೆಲ್ಲ ಅವರ ಪರವಾಗಿ ನಿಂತ್ಕೊಳ್ತಾರೆ. ನಮ್ಮ ಪ್ರಧಾನಮಂತ್ರಿಯವರಿಗೆ ಹೇಳ್ತಾರೆ, ಭಾರತದಲ್ಲಿರುವಂತಹ ಆ ಅಲ್ಪಸಂಖ್ಯಾತರನ್ನು ರಕ್ಷಣೆಯನ್ನು ಮಾಡಬೇಕು, ಅವರನ್ನು ಕಾಪಾಡುವಂತಹ ಜವಾಬ್ದಾರಿ ನಿಮ್ಮದು ಅಂತಂದ್ಬಿಟ್ಟು ತುಂಬ ಪ್ರಚಾರನ್ನು ಹಾಕ್ತಾರೆ. ಭಾರತದಲ್ಲಿರುವಂಥ ಅಲ್ಪಸಂಖ್ಯಾತರ ಪರವಾಗಿ ಮೀಡಿಯಾ ನಿಂತ್ಕೊಳ್ಳುತ್ತೆ, ಇಂಟರ್ನ್ಯಾಷನಲ್ ಮೀಡಿಯಾ ನಿಂತ್ಕೊಳ್ಳುತ್ತೆ, ಅವರ ಪರವಾಗಿ ಹೇಳಿಕೆಯನ್ನು ನೀಡ್ತಾರೆ, ಅವರ ಪರವಾಗಿ ದೊಡ್ಡದಾದಂತಹ ಕ್ಯಾಂಪೇನ್ ನಡೆಯುತ್ತೆ. ಆದರೆ ಹಿಂದೂಗಳಿಗೆ ಏನಾದ್ರೂ ಬೇರೆ ದೇಶಗಳಲ್ಲಿ ತೊಂದರೆ ಆಯಿತು ಅಂತಂದರೆ, ಹಿಂದೂಗಳು ಬೇರೆ ದೇಶದಲ್ಲಿ ಅಲ್ಪಸಂಖ್ಯಾತರು ತಾನೇ, ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರು, ಇವಾಗ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರು, ಈಗ ಹಿಂದೂಗಳಿಗೆ ತೊಂದರೆ ಆಯ್ತಪ್ಪ, ಯಾವ ದೇಶದವ್ರು ಬಂದು ನಿಂತ್ಕೊಳ್ತಾ ಇದ್ದಾರೆ, ಯಾವ ದೇಶದ ಪ್ರಧಾನಮಂತ್ರಿಗಳು ಬಂದ್ಬಿಟ್ಟು ನಮ್ಮ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ, ಯಾರೋ ಆಸ್ಟ್ರೇಲಿಯಾ ದೇಶದವ್ರು ಯಾರೋ ಒಬ್ಬರು ಒಂದು ಹೇಳಿಕೆಯನ್ನು ನೀಡಿದಾರಪ್ಪ, ಅದು ಬಿಟ್ಟರೆ ಬೇರೆ ಯಾರನ್ನೂ ಹಿಂದೂಗಳ ಪರವಾಗಿ ಹೇಳಿಕೆಯನ್ನು ನೀಡಿದಂತಹದ್ದು, ಹಿಂದೂಗಳ ಪರವಾಗಿ ನಿಂತಹ ಹಿಂದೂಗಳ ಪರವಾಗಿ ನಿಂತಹ ಮೀಡಿಯಾಗಳನ್ನು ನಾನು ಇದುವರೆಗೂ ನೋಡಲೇ ಇಲ್ಲ. ಹಿಂದೂಗಳ ಪರವಾಗಿ ನಿಂತಹ ಈ ಬಾಲಿವುಡ್ ವೇಸ್ಟ್ ಬಾಡಿಗಳನ್ನೂ ಸಹ ನಾನು ನೋಡಲೇ ಇಲ್ಲ. ಒಮ್ಮೆ ಯೋಚನೆಯನ್ನು ಮಾಡಿ, ಆಫ್ಘಾನಿಸ್ತಾನದಲ್ಲಿ ಏನಾದರೂ ಹಿಂದೂಗಳಿಗೆ ತೊಂದರೆ ಆಯಿತು ಅಂದರೆ ಆಫ್ಘಾನಿಸ್ತಾನದಲ್ಲಿರುವಂಥ ಹಿಂದೂಗಳು ಆಫ್ಘಾನಿಸ್ತಾನವನ್ನು ಬಿಟ್ಟು ಭಾರತಕ್ಕೆ ಓಡೋಡಿ ಬರ್ತಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ತೊಂದರೆ ಆಯಿತು ಅಂತಂದರೆ ಬಾಂಗ್ಲಾದೇಶವನ್ನು ಬಿಟ್ಟು ಭಾರತಕ್ಕೆ ಓಡೋಡಿ ಬರ್ತಾರೆ. ಪಾಕಿಸ್ತಾನದಲ್ಲಿ ತೊಂದರೆ ಆಯಿತು ಅಂದರೆ ಪಾಕಿಸ್ತಾನ ಬಿಟ್ಟು ಭಾರತಕ್ಕೆ ಬರ್ತಾರೆ. ಅದೇ ರೀತಿಯಾಗಿ ಪ್ರಪಂಚದಲ್ಲಿ ಎಲ್ಲೇ ಯಾವುದೇ ಭಾಗದಲ್ಲೂ ಹಿಂದೂಗಳಿಗೆ ತೊಂದರೆ ಆಯಿತು ಅಂತಂದರೆ ಆ ಭಾಗವನ್ನು ತೊರೆದು ನಮ್ಮ ದೇಶಕ್ಕೆ ಬರ್ತಾರೆ, ಅಂದರೆ ಭಾರತಕ್ಕೆ ಬರ್ತಾರೆ. ಏತಕ್ಕಾಗಿ ಅಂದರೆ ನಮ್ಗಳಿಗೆ ಇರುವಂತಹದ್ದು ಇದೊಂದೇ ದೇಶ, ಇದು ನಮ್ಮನೆ ಅಲ್ಲ, ನಮ್ಮ ಭೂಮಿ, ನಾವುಗಳು ಹಿಂದೂಗಳು ಉಳ್ಕೊಂಡ್ರೆ ಇದೊಂದೇ ಭೂಮಿಯಲ್ಲಿ ಉಳ್ಕೊಳ್ಬೇಕಾಗಿರುವಂತಹದ್ದು. ತಪ್ಪಿ ಹಾಗೆ ಕಲ್ಪನೆಯನ್ನು ಮಾಡ್ಕೊಳ್ಳಿ, ಭಾರತದಲ್ಲಿರುವಂಥ ಹಿಂದೂಗಳ ಮೇಲೆ ದಾಳಿ ನಡೀತು ಅಂತಂದರೆ ಎಲ್ಲಿಗೆ ಹೋಗ್ತೀರಾ ನೀವುಗಳು? ಯಾವ ದೇಶಕ್ಕೆ ಹೋಗ್ತೀರಾ? ನೇಪಾಳಕ್ಕೆ ಹೋಗ್ತೀರಾ? ನಮ್ಮ ಜನಸಂಖ್ಯೆ ಎಷ್ಟಿದೆ ಗೊತ್ತಾ? ಬೇರೆ ಯಾವ ದೇಶ ನಮ್ಮನ್ನು ಕರ್ಕೊಳ್ಳುತ್ತೆ? ಯಾವ ದೇಶಕ್ಕೆ ಹೋಗಬೇಕು? ಏನಾದರೂ ಯೋಚನೆಯನ್ನು ಮಾಡಿದ್ದೀರಾ? ಅದೇ ಒಂದೇ ಒಂದು ಆಯ್ಕೆ ಇದೆ, ಅರಬ್ಬಿ ಸಮುದ್ರಕ್ಕೆ ಹೋಗಿ ಬೀಳಬೇಕು, ತಪ್ಪರು ಹಿಂದೂ ಮಹಾಸಾಗರಕ್ಕೆ ಹೋಗಿ ಬೀಳಬೇಕು. ಇನ್ನೆಲ್ಲೂ ನಿಮಗೆ ಆಯ್ಕೆ ಅನ್ನೋದಿಲ್ಲ. ಇಂತಹ ವಿಷಯಗಳನ್ನು ನಮ್ಮ ಜಾತ್ಯತೀತ ಹಿಂದೂಗಳು ಅದು ಯಾಕೆ ಇನ್ನೂ ಅರ್ಥವನ್ನು ಮಾಡ್ಕೊಳ್ತಿಲ್ವೋ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾ, ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳನ್ನು ದೇವರೇ ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.